ಇನ್ನು ಪಾಕಿಸ್ತಾನದ ಸೇನಾ ನೆಲೆ ಧ್ವಂಸಕ್ಕೆ ಮತ್ತಷ್ಟು ಸಾಕ್ಷ್ಯಗಳು ಸಿಕ್ಕಿದೆ. ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಬೆಳವಣಿಗೆ ಇದನ್ನು ಸಾರಿ ಸಾರಿ ಹೇಳ್ತಾ ಇದೆ. ಇಲ್ಲ, ಪಾಕಿಸ್ತಾನದ ಸೇನಾ ನೆಲೆಯ ಮೇಲೆ ಭಾರತದಿಂದ ದಾಳಿಯಾಗಿದೆ, ಸಂಪೂರ್ಣವಾಗಿ ನಾಶ ಆಗಿದೆ ಅನ್ನೋದಕ್ಕೆ ಹಾನಿಗೆ ಒಳಗಾದಂತಹ ಏರ್ಬೇಸ್ ರಿಪೇರಿಗೆ ಪಾಕಿಸ್ತಾನದಲ್ಲಿ ಈಗ ಟೆಂಡರ್ ಕರೆಯಲಾಗಿದೆ. ಟೆಂಡರ್ ಅನ್ನ ಕರೆದು ಆದೇಶವನ್ನ ಹೊರಡಿಸಿದೆ ಪಾಕಿಸ್ತಾನ. ಇಷ್ಟು ದಿನ ಭಾರತದಿಂದ ಯಾವುದೇ ದಾಳಿ ಆಗಿಲ್ಲ ಅಂತ ಹೇಳ್ತಾ ಇದ್ದಂತಹ ಪಾಕಿಸ್ತಾನಕ್ಕೆ ಈಗೇನು ಟೆಂಡರ್ ಕರೆಯಲಾಯ್ತಲ್ಲ, ಅದು ಒಂದು ರೀತಿ ಮುಖಭಂಗ. ಮೇ 12ನೇ ತಾರೀಕು ರಾವಲ್ಪಿಂಡಿ ಏರ್ಬೇಸ್ ರಿಪೇರಿಗೆ ಟೆಂಡರ್ ಅನ್ನ ಕರೆಯಲಾಗಿದೆ. ಅದಾದ ಮಾರನೇ ದಿನ ಅಂದ್ರೆ ಮೇ 13ನೇ ತಾರೀಕು ರಿಸಲ್ಪುರ ಏರ್ಬೇಸ್ ರಿಪೇರಿಗೆ ಟೆಂಡರ್ ಕರೆಯಲಾಗಿದೆ. ಈ ಎಲ್ಲ ಟೆಂಡರ್ ಏನು ಕರೆದಿದ್ದಾರೋ ಅಲ್ಲೆಲ್ಲ ಭಾರತದ ದಾಳಿಯಿಂದಾಗಿ ಆ ಏರ್ಬೇಸ್ಗಳು ಸಂಪೂರ್ಣವಾಗಿ ನೆಲಸಮಗೊಂಡಿದ್ದಾವೆ, ಧ್ವಂಸಗೊಂಡಿದ್ದಾವೆ ಅನ್ನೋದಕ್ಕೆ ಸಾಕ್ಷ್ಯ ಇದು. ಮೇ 13ನೇ ತಾರೀಕು ಅಂದ್ರೆ ಅದೇ ದಿನ ಕಹರ್ ಏರ್ಬೇಸ್ ರಿಪೇರಿಗೆ ಟೆಂಡರ್ ಕರೆಯಲಾಗಿದೆ. ಇದು ಪಾಕಿಸ್ತಾನದ ಒಳಗಡೆ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಭಾರತದ ದಾಳಿಗೆ ಇದು ಮತ್ತಷ್ಟು ಸಾಕ್ಷ್ಯ ಅಂತಲೇ ಹೇಳಬೇಕಾಗತ್ತೆ. ಪಾಕಿಸ್ತಾನದ ಪ್ರಮುಖ ಏರ್ಬೇಸ್ಗಳನ್ನು ಭಾರತ ಧ್ವಂಸಗೊಳಿಸಿದೆ. ಈಗ ಧ್ವಂಸಗೊಂಡಂತಹ ಏರ್ಬೇಸ್ ಮರುನಿರ್ಮಾಣ ಆಗಬೇಕು. ಅದಕ್ಕಾಗಿ ಪಾಕಿಸ್ತಾನ ಒದ್ದಾಡ್ತಾ ಇದೆ, ಟೆಂಡರ್ ಅನ್ನ ಕರೆದಿದೆ. ಮೇ 12, 13ನೇ ತಾರೀಕು ಟೆಂಡರ್ ಅನ್ನ ಕರೆಯಲಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಇದರ ನಡುವಿನಲ್ಲಿ ಜಮ್ಮು ಕಾಶ್ಮೀರ ಹಾಲಿ ಮತ್ತು ಮಾಜಿ ಸಿಎಂಗಳ ನಡುವೆ ವಾಟರ್ ಪಾಲಿಟಿಕ್ಸ್ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸಿದ್ದಕ್ಕೆ ಮೆಹಬೂಬಾ ಮುಫ್ತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಂಧು ಜಲ ಒಪ್ಪಂದವನ್ನ ಅಮಾನತ್ತಿನಲ್ಲಿಡಲಾಗಿದೆ. ಯಾವಾಗ ಪಹಲ್ಗಾಮ್ ದಾಳಿ ಆಯಿತೋ ಅದಾದ ಮರುದಿನ ಭಾರತ ಸರ್ಕಾರ ತೆಗೆದುಕೊಂಡಂತಹ ಪ್ರಮುಖವಾದ ರಾಜತಾಂತ್ರಿಕ ನಿರ್ಧಾರ ಇದು. ಸಿಂಧು ಜಲ ಒಪ್ಪಂದ ಏನಾಗಿತ್ತಲ್ಲ ಅದನ್ನ ಅಮಾನತ್ನಲ್ಲಿಟ್ಟಿದೆ ಭಾರತ ಸರ್ಕಾರ. ಇದು ಸರಿಯಲ್ಲ ಅಂತ ಈಗ ಮಾಜಿ ಸಿಎಂ, ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿಯವರು ಹೇಳ್ತಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಂಧು ಒಪ್ಪಂದ ಸಂಘರ್ಷದ ಸಾಧನವಾಗಿ ಇದನ್ನ ಬಳಸಬಾರದು, ಜಮ್ಮು ಕಾಶ್ಮೀರ ನದಿಗಳನ್ನ ಶಸ್ತ್ರಾಸ್ತ್ರಗಳನ್ನಾಗಿಸೋದಕ್ಕೆ ಬಿಡಬಾರದು ಅಂತ ಹೇಳ್ತಾ ಇದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಸಿಎಂ ಕೂಡ ಅದಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಇದಕ್ಕೆ ಜಮ್ಮು ಕಾಶ್ಮೀರದ ಹಾಲಿ ಸಿಎಂ ಉಮರ್ ಅಬ್ದುಲ್ಲಾ ಅವರು ಟ್ವೀಟ್ನ ಮುಖಾಂತರವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಗಡಿಯಾಚೆಗಿನ ಜನರನ್ನ ಮೆಚ್ಚಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮಾಜಿ ಸಿಎಂ ಪ್ರಚಾರವನ್ನ ಗಿಟ್ಟಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಗಡಿಯಾಚೆಗಿನ ಕೆಲ ಜನರನ್ನ ಮೆಚ್ಚಿಸೋದಿಕ್ಕೆ ಈ ರೀತಿಯ ಮಾತುಗಳನ್ನಾಡ್ತಾ ಇದ್ದಾರೆ ಮೆಹಬೂಬಾ ಮುಫ್ತಿ. ಇದು ಸರಿಯಲ್ಲ. ಜಮ್ಮು ಕಾಶ್ಮೀರದ ಜನರ ಹಿತಾಸಕ್ತಿಗೆ ಇದು ವಿರುದ್ಧವಾದಂಥದ್ದು. ಅತಿ ದೊಡ್ಡ ಐತಿಹಾಸಿಕ ದ್ರೋಹಗಳಲ್ಲಿ ಇದು ಕೂಡ ಒಂದಾಗುತ್ತೆ. ಸಿಂಧು ನದಿ ಒಪ್ಪಂದ ನಾನು ಯಾವಾಗಲೂ ಕೂಡ ವಿರೋಧ ಮಾಡ್ತಾನೆ ಬಂದಿದ್ದೀನಿ. ನಮ್ಮ ಜನರು ತಮಗಾಗಿ ನೀರನ್ನ ಬಳಸುವ ಹಕ್ಕನ್ನ ಹೊಂದಿದ್ದಾರೆ. ಈ ಐತಿಹಾಸಿಕ ಅನ್ಯಾಯ ಏನಿದೆ ಅದನ್ನ ಸರಿಪಡಿಸುವ ಪ್ರಕ್ರಿಯೆ ಈಗ ಸರಿಯಾಗಿದೆ ಅಂತ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅವರು ಟ್ವೀಟ್ನ ಮುಖಾಂತರ ತಿರುಗೇಟನ್ನ ಕೊಟ್ಟರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.